ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಮದುವೆಯನ್ನು ನಾನಂತೂ ನೋಡಿಲ್ಲ. ಯಾಕಂದ್ರೆ ಕನ್ನಡ ಉಳಿದು ಬೆಳಿಬೇಕಾದ್ರೆ ಕನ್ನಡವನ್ನು ಬಳಸಬೇಕಂತ, ಕನ್ನಡವನ್ನು ಯಾರು ಬೆಳೆಸ್ಬೇಕಂತಾರೆ ಅವ್ರು ಬಳಸಬೇಕಂತ. ಹಂಗೆ ಈ ದೀಪಕ್ ಇವತ್ತೇನು ಮದುವೆ ಆಗಿದಾರೋ ಈ ಮದುವೆ ಮಂಟಪ ಮೂಲಕನೇ ನಾಡಿನ ಕನ್ನಡಿಗರಿಗೆ ಒಂದು ಏನು ಸಂದೇಶ ಕಳಿಸಿದ್ರು ಅಂದ್ರೆ ಕನ್ನಡವನ್ನು ಬರೀ ಹೋರಾಟ ಮತ್ತು ಕಾರ್ಯಕ್ರಮಕ್ಕೆ ಅಲ್ಲ, ಕನ್ನಡದ ಮದುವೆಯಲ್ಲೂ ಸಹಿತ ಕನ್ನಡವನ್ನು ಬಳಸೋದನ್ನು ಹೇಗೆ ಬಳಸಬೇಕು ಅದನ್ನು ಇಡೀ ಕರ್ನಾಟಕ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರು ಉಳಿದ ಯುವಕರಿಗೆ ಮಾದರಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಮದುವೆಯನ್ನು ನಾನಂತೂ ನೋಡಿಲ್ಲ. ಯಾಕಂದ್ರೆ ಕನ್ನಡ ಉಳಿದು ಬೆಳಿಬೇಕಾದ್ರೆ ಕನ್ನಡವನ್ನು ಬಳಸಬೇಕಂತ, ಕನ್ನಡವನ್ನು ಯಾರು ಬೆಳೆಸ್ಬೇಕಂತಾರೆ ಅವ್ರು ಬಳಸಬೇಕಂತ. ಹಂಗೆ ಈ ದೀಪಕ್ ಇವತ್ತೇನು ಮದುವೆ ಆಗಿದಾರೋ ಈ ಮದುವೆ ಮಂಟಪ ಮೂಲಕನೇ ನಾಡಿನ ಕನ್ನಡಿಗರಿಗೆ ಒಂದು ಏನು ಸಂದೇಶ ಕಳಿಸಿದ್ರು ಅಂದ್ರೆ ಕನ್ನಡವನ್ನು ಬರೀ ಹೋರಾಟ ಮತ್ತು ಕಾರ್ಯಕ್ರಮಕ್ಕೆ ಅಲ್ಲ, ಕನ್ನಡದ ಮದುವೆಯಲ್ಲೂ ಸಹಿತ ಕನ್ನಡವನ್ನು ಬಳಸೋದನ್ನು ಹೇಗೆ ಬಳಸಬೇಕು ಅದನ್ನು ಇಡೀ ಕರ್ನಾಟಕ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರು ಉಳಿದ ಯುವಕರಿಗೆ ಮಾದರಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಮದುವೆಯನ್ನು ನಾನಂತೂ ನೋಡಿಲ್ಲ. ಯಾಕಂದ್ರೆ ಕನ್ನಡ ಉಳಿದು ಬೆಳಿಬೇಕಾದ್ರೆ ಕನ್ನಡವನ್ನು ಬಳಸಬೇಕಂತ, ಕನ್ನಡವನ್ನು ಯಾರು ಬೆಳೆಸ್ಬೇಕಂತಾರೆ ಅವ್ರು ಬಳಸಬೇಕಂತ. ಹಂಗೆ ಈ ದೀಪಕ್ ಇವತ್ತೇನು ಮದುವೆ ಆಗಿದಾರೋ ಈ ಮದುವೆ ಮಂಟಪ ಮೂಲಕನೇ ನಾಡಿನ ಕನ್ನಡಿಗರಿಗೆ ಒಂದು ಏನು ಸಂದೇಶ ಕಳಿಸಿದ್ರು ಅಂದ್ರೆ ಕನ್ನಡವನ್ನು ಬರೀ ಹೋರಾಟ ಮತ್ತು ಕಾರ್ಯಕ್ರಮಕ್ಕೆ ಅಲ್ಲ, ಕನ್ನಡದ ಮದುವೆಯಲ್ಲೂ ಸಹಿತ ಕನ್ನಡವನ್ನು ಬಳಸೋದನ್ನು ಹೇಗೆ ಬಳಸಬೇಕು ಅದನ್ನು ಇಡೀ ಕರ್ನಾಟಕ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರು ಉಳಿದ ಯುವಕರಿಗೆ ಮಾದರಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.